ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇತ್ತೀಚೆಗೆ ನಾವು ಎಷ್ಟೊಂದು ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ. ಇತ್ತೀಚೆಗೆ ಅಂದರೆ ಜಗತ್ತು ನಡೀತಾ ಇರಬೇಕಾದ್ರೆ ಇರೋದೇ ಇದೆಲ್ಲ. ಒಂದು ದಿವಸ ಏರೋಪ್ಲೇನು ಸಡನ್ನಾಗಿ ಲ್ಯಾಂಡ್ ಆಗಿ ಬೆಂಕಿ ಹತ್ಕೊಂತು. ಇನ್ನೊಂದು ಕಡೆ ಆಕ್ಸಿಡೆಂಟ್ ಆಯಿತು. ಒಬ್ಬರು ಕೋಟಿಗಟ್ಟಲೆ ಗಳಿಸಿದ್ರು, ದೊಡ್ಡ ಶ್ರೀಮಂತರು ಎಲ್ಲ ಇದ್ದರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು. ಸಡನ್ನಾಗಿ ಎಷ್ಟೋ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಸುದ್ದಿಗಳು ಸುರುಮಳೆ. ಮೊದಲಾದರೆ ಬರೀ ನ್ಯೂಸ್ ಪೇಪರಲ್ಲಿ ಇಷ್ಟೆಲ್ಲ ಕೇಳ್ತಾ ಇರ್ತಿದ್ವಿ. ಈಗ ಇನ್ಸ್ಟಾಗ್ರಾಮು ಇದೆಲ್ಲ ಬಂದ ಮೇಲಿಂದ ತುಂಬ ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ, ಎಲ್ಲೆಲ್ಲಿ ನಡೀತಾ ಇರ್ತಿದ್ವಿ ನಾನು. ಹಾಗಾದರೆ ಯೋಚನೆ ಮಾಡೋಣ, ಇದು ಯಾಕೆ ಈ ಥರ, ನಾವು ಯಾಕೆ ಇದೆಲ್ಲ ನಾವು ಕೇಳಿಸ್ಕೊಂಡಾಗ ಕಂಡಾಗ ನಮ್ಮ ತಲೆಯೊಳಗೊಂದು ಯೋಚನೆ ಬರಬೇಕಲ್ವ, ಇದು ಏನು? ಅದಕ್ಕೆ ಹೇಳೋದು ಅಥಾತು ಬ್ರಹ್ಮಜಿಜ್ಞಾಸವನ್ನು ಮಾಡಬೇಕು, ಆತ್ಮ ಸಾಕ್ಷಾತ್ಕಾರವನ್ನು ಮಾಡಬೇಕು. ನಾನು ಇಲ್ಲಿಗೆ ಯಾಕೆ ಬಂದೆ ಮತ್ತು ಎಲ್ಲಿಗೆ ಹೋಗಬೇಕು ನಾನು? ಈ ಥರ ಒಂದು ಏನು ಕಷ್ಟ ಕಾರ್ಪಣ್ಯಗಳಿಲ್ಲದೆ ಇರೋವಂಥ ಜಗತ್ತಿದೆಯಾ? ಇದೆ. ಅದಕ್ಕೆ ಹೇಳೋದು ವೈಕುಂಠ ಡಿವೈಡ್ ಆಫ್ ಮಿಸರಿ ಅಂತ. ಆದರೆ ಅಲ್ಲಿ ಹೋಗೋದು ಹೇಗಪ್ಪ ಅಂದರೆ, ದಾಸರು ಒಂದು ಕಡೆ ಹೇಳ್ತಾರೆ, ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಪುಲ್ಲನಾಭನೆ ನೀನಿದ್ದಲ್ಲಿ ಸೇರಿಸಣ್ಣ, ಜನನವನ್ನೊಲ್ಲೆ ಮರಣವನ್ನೊಲ್ಲೆ ದುರಿತ ಸಂಸಾರ ಕೋಟೆಗಳನ್ನೆಲ್ಲ ನಾನೊಲ್ಲೆ, ಕರುಣದಿ ಕರುಗಳ ಕಾಯ್ದ ಗೋಗಳನ್ನು ಚರಣ ಕಮಲದ ಸ್ಮರಣೆಯೊಳ ಇರಿಸಣ್ಣ. ಭಗವಂತನ ಸ್ಮರಣೆಯಲ್ಲಿ ಇರಿಸಪ್ಪ ಅಂತ ದಾಸರು ಕೇಳ್ಕೊತಾ ಇದ್ದಾರೆ. ಜಿಸ್ಟ್ ಆಫ್ ಆಲ್ ದ ಶಾಸ್ತ್ರಾಸ್, ಕೊನೆಗಳಿಗೆಯಲ್ಲಿ ನಮಗೆ ಭಗವಂತನ ನಾಮಸ್ಮರಣೆ ಬರಲೇಬೇಕು ಅಂತ. ಇಂಥ ಇರುವಂಥ ಈ ಆದಿಭೌತಿಕ ಆದಿದೈವಿಕ ಆತ್ಮಿಕ ಶಕ್ತಿಗಳಿರುವಂಥ ಕೂಡಿದಂತಹ ಭೌತಿಕ ಜಗತ್ತಿನಿಂದ ನಾವು ಹೊರಗಡೆ ಬರಬೇಕು ಅಂದರೆ ಭಗವದ್ಗೀತೆಯ ಮನ್ಮನ ಶ್ಲೋಕವನ್ನು ನಾವು ಪಠಿಸ್ಬೇಕು. ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕರು ಮಾಮೈ ವಶಿಸಿ ಸತ್ಯಮತೆ ಪ್ರತಿಜಾನೆ ಪ್ರಿಯೋಸ್ಮೆ. ಮನಯೇವ ಮನುಷ್ಯಾನಾಂ ಕಾರಣಂ. ಈ ಮನಸ್ಸೇ ಕಾರಣ ಅದಕ್ಕೆ ಬಂಧನಕ್ಕೆ ಮೋಕ್ಷಕ್ಕೆ. ಅದಕ್ಕಾಗಿ ಈ ಮನಸ್ಸನ್ನು ನೀವು ನನ್ನಲ್ಲಿ ಇಡಿ ಭಗವಂತ ಕೇಳ್ಕೊಳ್ತಾ ಇದ್ದಾನೆ. ಮಾಮೇಕಂ ಶರಣಂ ವ್ರಜ, ನನಗೆ ಶರಣಾಗತರಾಗಿ. ನಾನು ಯೋಚನೆ ಮಾಡ್ತಾಯಿದ್ದೆ, ನಮಗೊಂದು ಲೋಟ ನೀರು ಬೇಕು ಅಂದರೆ ಯಾರು ಹೇಗೋ ಸಿಗುತ್ತೆ ನಮಗೆ. ಅದು ಹೇಗೆ ಸಿಗುತ್ತೆ ನಮಗೆ? ಆ ಭಗವಂತನ ಕೃಪೆ, ಆ ಭಗವಂತನಿಗೆ ಗೊತ್ತು. ನಮ್ಮಲ್ಲಿರುವಂತಹ ಪರಮಾತ್ಮ ಯಾವಾಗಲೂ ನಮ್ಮ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ನಮ್ಮ ಬಗ್ಗೆ ಚಿಂತೆಯನ್ನು ಮಾಡಿ ಎಷ್ಟೊಂದು ಸರಿ ನಮಗೆ ದಾರಿ ತೋರಿಸ್ತಾ ಇರ್ತಾನೆ. ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಹೇಳಿಕೊಂಡು ಇಷ್ಟೆಲ್ಲ ತಿಳ್ಕೊಂಡು ನಮ್ಮ ಒಂದು ಈ ಮನಸ್ಸನ್ನು ಟ್ರೈನಿಂಗ್ ಕೊಟ್ಟು ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವರ್ತಃ, ಯಾವಾಗಲೂ ಕೀರ್ತನೆಯನ್ನು ಮಾಡಿ. ನಾವು ಈ ಗೃಹಸ್ಥ ಆಶ್ರಮದಲ್ಲಿ ಇದ್ದು ಕೂಡ ಎಷ್ಟೊಂದು ಋಷಿಮುನಿಗಳು ಸಾರ್ಥಕತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹೇಗೆ ಈ ಭಕ್ತಿ ಅನ್ನೋದು ಒಂದು ಒಳ್ಳೆಯ ಒಂದು ಸುವಾಸನೆ ಹೂ ಇದ್ದ ಹಾಗೆ, ಅದನ್ನು ಯಾವಾಗಲೂ ನಮ್ಮ ಜೊತೆಗೆ ಇಟ್ಕೊಂಡು ನಾವು ಏನು ಕಾರ್ಯವನ್ನು ಮಾಡ್ತೀವೋ ಅದೆಲ್ಲ ನಿನಗೆ ಅರ್ಪಣೆಪ್ಪ ಭಗವಂತ. ಯಾವ ಸೇವೆ ಸಿಕ್ಕರೂ ಕೂಡ ಅದು ನಿನ್ನ ಒಂದು ಕರುಣೆ. ಮನೆಯಲ್ಲಿ ಯಾರಿಗೆ ಏನು ಮಾಡ್ತೀವೋ ಅದು ಒಂದು ಪ್ರಸಾದ ಅನ್ನುವ ಚಿಂತೆಯನ್ನು ಇಟ್ಕೊಂಡು ಈ ಒಂದು ನಮ್ಮ ಏನು ಹೇಳ್ತೇನೆ ನಾನು, ಆ ಎಲ್ಲ ದುಷ್ಟ ಕಾರ್ಯಗಳನ್ನು ಮಾಡುವವರಿಗೆ ಕೂಡ ನಾವು ಅವರ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಶಾಸ್ತ್ರ ಹೇಳ್ತಾ ಇದೆ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ
ಸದ್ಬುದ್ಧಿ ಎಲ್ಲರಿಗೂ ಸದ್ಬುದ್ಧಿ ಕೊಡಪ್ಪ ದೇವರೇ ಅಂತ ಕೇಳ್ಕೊಂಡು, ನಮ್ಮಲ್ಲಿರುವ ನಾವು ಮಾಡಿರುವಂತಹ ಅಪರಾಧವನ್ನು ಕ್ಷಮಿಸಪ್ಪ ಅಂತ ಕೇಳ್ತಾ ಕೇಳ್ತಾ ನಾವು ಭಗವಂತನಲ್ಲಿ ಈ ಒಂದು ನನಗೆ ಈ ಶಾಸ್ತ್ರದ ಒಂದು ಗಣಪತಿ ಮುಂದೆ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮೈ ಗುಣಪ್ರವಿಷ್ಟಾಯ ಗಣೇಶಾನಾಯ ಧೀಮಹಿ ಅಂತ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಭಾಗವತವನ್ನು ಸರಳವಾಗಿ ಬರೆದಂತಹ ಆ ಮಹಾಗಣಪತಿಯಲ್ಲಿ ಶಾಸ್ತ್ರದ ಎಲ್ಲ ನಿಚೋಡ ನನ್ನಲ್ಲಿ ನನಗೆ ತಿಳಿಯುವಂತೆ ಮಾಡಪ್ಪ ಅಂತ ಕೇಳ್ಕೊಳ್ಬೇಕು ನಾವು. ಈ ನಮ್ಮ ಅಷ್ಟು ಸರಳವಾಗಿಲ್ಲ ಅದು. ಈ ಸಂಸಾರದಲ್ಲಿದ್ದಾಗ ಎಷ್ಟೊಂದು ಕಡೆ ತಪ್ತೀವಿ ಮಾಡ್ತೀವಿ, ಆದರೆ ಮತ್ತೆ ಬಂದು ಪುನರಪಿ ಜನನಂ ಪುನರಪಿ ಮರಣಂ ಬೇಡಪ್ಪ ನನಗೆ, ಭಜಗೋವಿಂದಂ ನಾನು ನಿನ್ನನ್ನೇ ಭಜನೆ ಮಾಡ್ತೀನಪ್ಪ, ಇಲ್ಲಿಂದ ಕಾಪಾಡು. ದೇಹಾಂತಕಾಲೆ ತುಮ್ ಸಾಮನೆ ಹೋ, ಬನ್ಸಿ ಬಜಾತೆ ಮನುಕೂಲು ಬಾತೆ, ಗಾತೆ ಯಹಿ ಮೇ ತನನಾಥ ತ್ಯಾಗೋ ಗೋವಿಂದ ದಾಮೋದರ ಮಾಧವೇತಿ ಅಂತ ಹೇಳ್ತಾ ನಮ್ಮ ಕಾಲವನ್ನು ಕಳೆಯೋಣ. ಅಲ್ಲೇ ಇರುವುದು ಆನಂದ ಸಂಪತ್ತು ಎಲ್ಲ ಆ ಭಗವಂತನ ನಾಮದಲ್ಲಿ ಪಡೆಯೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.